ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ 7 ತಾಲೂಕಿನ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ನಿಂಗಲವಂಡಿ ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ ದಿನನಿತ್ಯದ ಪೂಜೆಗೆ ಅನುವು ಮಾಡಿಕೊಡಬೇಕಂತೇಳಿ ನಾವು ಸಭೆಯಲ್ಲಿ ಸೇರಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಬೇಕಂತ ತೀರ್ಮಾನ ಆಗಿದೆ. ಆ ತೀರ್ಮಾನ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡಿಕೊಳ್ಳೋದಷ್ಟೇ. ನಮ್ಮ ನಿಂಗಲವಂಡಿ ದೇವಸ್ಥಾನ ಪುರಾತನ ಕಾಲದ ಐತಿಹಾಸಿಕವಾದಂಥ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇವತ್ತು ಪಾಳು ಬಿದ್ದಿದೆ. ಆ ಪಾಳು ಬಿದ್ದ ದೇವಸ್ಥಾನಕ್ಕೆ ನಮ್ಮ ಪುನಶ್ಚೇತನ ಕೊಡಬೇಕು. ನಮ್ಮ ದಿನನಿತ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಪೂಜೆ ಪುರಸ್ಕಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಇಷ್ಟು ಹೇಳಿ ನಮ್ಮ ಇವರು ಡಿ ಸಿ ಅವರು ಈ ನಮ್ಮ ಒಂದು ಮನವಿಗೆ ಸ್ಪಂದಿಸ್ತಾರಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಅಂತ ನಾವು ಭಾವಿಸಿದ್ದೇನೆ. ಇದು ನಾವು ಆ ಒಂದು ವಿಷಯದಲ್ಲಿ ನಾವು ಯಾವುದನ್ನು ಅವರ ಸ್ವಂತ ಅಭಿಪ್ರಾಯದಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮಗೆ ಮುಖ್ಯವಾಗಿ ನಾವು ಜಿಲ್ಲಾಧಿಕಾರಿಗಳು ಬೇಡ್ಕೊಳೋದೇನಂತಂದರೆ ಆ ದೇವಸ್ಥಾನದ ಪೂಜೆಯನ್ನು ಮಾಡಲಿಕ್ಕೆ ನಮ್ಮ ಸಮಾಜದವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಷ್ಟೇ ನಾವು ಜಿಲ್ಲಾಧಿಕಾರಿ ಕೇಳ್ಕೊಳೋದು. ಯಾಕಂತಂದರೆ ಯಾವ ಕೋರ್ಟಲ್ಲಾಗಲಿ ಯಾವ ಒಂದು ಕಾನೂನಲ್ಲಿ ಆಗಲಿ ಒಂದು ದೇವಸ್ಥಾನವನ್ನು ಬೀಗ ಹಾಕಿ ಅದನ್ನು ಭದ್ರಪಡಿಸುವಂಥ ಕಾನೂನು ಎಲ್ಲಿ ಇಲ್ಲ. ಇದರಲ್ಲಿ ಯಾವ ರೀತಿಯಿಂದನೂ ನಮ್ಮ ಸಮಾಜದಲ್ಲಿ ಭೇದ ಭಾವ ಇಲ್ಲ. ಯಾಕಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಮೌನೇಶ್ವರ ದೇವಸ್ಥಾನ ಮಾಡಬೇಕು, ಪೂಜೆ ಮಾಡ್ಬೇಕಂತ ನಾವು ನಿರ್ಧಾರ ಮಾಡೀವಿ. ಅದಕ್ಕೆ ಕಟ್ಟಬದ್ಧವಾಗಿರ್ತೀವಿ. ದಯವಿಟ್ಟು ಇದನ್ನು ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಈ ಮೂಲಕ ಜಿಲ್ಲಾಧಿಕಾರಿಗೆ ಬೇಡ್ಕೊಳೋದೇನಂತಂದರೆ ನಮ್ಮ ಸಮಾಜದ ಮನವಿಯನ್ನು ದಯವಿಟ್ಟು ನೀವು ಸ್ವೀಕರಿಸಿ ನಮಗೆ ಆ ಮೌನೇಶ್ವರ ಲಿಂಗನಮಂಡಿ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಡಂತ ಈ ಮೂಲಕ ನಮ್ಮ ಸಮಾಜದ ವತಿಯಿಂದ ಕೇಳ್ಕೊಳ್ತೀವಿ.